ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ರೇವತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಗರಿಗರಿಯಾದಂಥ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಇದು ತುಂಬ ಹೆಲ್ತಿ ಫುಡ್ಡು ಮತ್ತು ಸಾಂಪ್ರದಾಯಿಕವಾದಂಥ ಅಡುಗೆ ಆಗಿದೆ. ನೋಡಿ, ಅದಕ್ಕೆ 150 ಗ್ರಾಮ್ ಅಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಅದಕ್ಕೆ 5-6 ಏಲಕ್ಕಿ ಹಾಕ್ಕೊಂಡು ಬಾಣಲಿನಲ್ಲಿ ಎಳ್ಳು ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಅದಕ್ಕಾದರೆ ಸಾಕು. ನೋಡಿ, ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೇಕು. ಇದು ಅರ್ಧಂಬರ್ಧ ಆಗಬೇಕು, ಫುಲ್ಲು ಪೌಡ್ರ್ ಆಗೋದು ಬೇಡ. ನೋಡಿ, ಅದಕ್ಕೆ ಆಗಿದ್ರೆ ಸಾಕು. ಒಂದೊಂದು ಎಳ್ಳು ಕಾಣ್ತಾ ಇರಬೇಕು, ಆ ಥರ ಆಗಬೇಕು. ನಾನಿಲ್ಲಿ ಒಂದು ಬೌಲ್ಗೆ, ಮಿಕ್ಸಿಂಗ್ ಬೌಲ್ಗೆ 1 ಬೌಲಷ್ಟು ಕೊಬ್ಬರಿಯನ್ನು, ಒಣ ಕೊಬ್ಬರಿ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಅರ್ಧ ಬಟ್ಲಷ್ಟು ಎಳ್ಳು ಪುಡಿ ಹಾಕ್ಕೊಳ್ಳಿ ಅದಕ್ಕೆ. ಇದು ತುಂಬ ಚೆನ್ನಾಗಿರುತ್ತೆ. ಇದು 2 ಸೇರಿ 1.5 ಬಟ್ಲು ಆಗಿದೆ. ಅದಕ್ಕೆ ನಾನು 3/4 ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ಪೌಡ್ರ್ ನುಣ್ಣಗಾಗಿರೋಂಥ ಪೌಡ್ರ್ ಕೂಡ ಇದ್ರ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇಲ್ಲಿ ಎಲ್ಲನೂ ಸೇರಿಸಿ ನಾವು ಮಿಕ್ಸ್ ಮಾಡಿದ್ರೆ ಸ್ಟಫಿಂಗ್ ರೆಡಿ ಆಯಿತು ಅಂತ. ಇದಕ್ಕೆ ಕಡಲೆ ಬೇಕಾದರೆ ಹಾಕ್ಕೊಬೋದು, ಕಡಲೆ ಬೀಜ ಬೇಕಾದರೆ ಕೂಡ ಹಾಕ್ಕೊಬೋದು. ನಾನು ಎಳ್ಳು ಮತ್ತು ಕೊಬ್ಬರಿನಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದೇ ಬೌಲಲ್ಲಿ ನಾನು 3/4 ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಮತ್ತು 1/4 ಬೌಲಷ್ಟು ಮೈದಾ ಹಿಟ್ಟು ತೊಗೊತಾ ಇದ್ದೀನಿ. ಕರ್ಜಿಕಾಯಿಗೆ ಯಾವತ್ತೂ ಮೈದಾ ಹಿಟ್ಟು ಕಡಿಮೆ ಇರಬೇಕು ಮತ್ತು ಚಿರೋಟಿ ರವೆ ಹೆಚ್ಚಿಗೆ ಇರಬೇಕು. ಆವಾಗಲೇ ಅದು ಗರಿಗರಿಯಾಗಿರುತ್ತೆ. ಅದಕ್ಕೆ ನಾನು 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಕೂಡ ಸೇರಿಸ್ಕೊಂಡು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ನೋಡಿ, ನಾನು ಅದನ್ನು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಗಟ್ಟಿಯಾದಂಥ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಬೇಕು. ಯಾಕೆಂದರೆ ಅದು ಮೃದು ಆಗಿಬಿಡುತ್ತೆ. ಈಗ ನನಗೆ ಹಿಟ್ಟು ಕಲಸಿದ್ದಾಯಿತು. ಮತ್ತು ಅದಕ್ಕೆ ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಸವರಿ ಅದನ್ನು ಕೋಟಿಂಗ್ ಮಾಡಿ ನೆನೆಯೋದಕ್ಕೆ ಬಿಡ್ತೀನಿ. ನೀವಿಲ್ಲಿ ಒಂದು ಬಟ್ಟೆನಲ್ಲಾದರೂ ಮುಚ್ಚಿಡ್ಬೋದು, ಇಲ್ಲಾಂದರೆ ಒಂದು ಎಣ್ಣೆ ಕವರಲ್ಲಾದರೂ ಕೂಡ ಮುಚ್ಚಿ ಒಂದು ಅರ್ಧ ಗಂಟೆ ಮಿನಿಮಮ್ ಇದು ನೆನೆಯಬೇಕು. ಕನಕ ಚೆನ್ನಾಗಿ ನೆಂದರೆ ಆವಾಗ ನಮಗೆ ಕರ್ಜಿಕಾಯಿ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಾನು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ಅದನ್ನು ಅರ್ಧ ಗಂಟೆ ನೆಂದಿರೋಂಥ ಹಿಟ್ಟನ್ನು ನಾನು ಮಣೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಅದರಲ್ಲಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಮತ್ತು ಅದರಲ್ಲಿ ಉಂಡೆಗಳನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ನಾವಿಲ್ಲಿ ಹಿಟ್ಟು ಹಾಕ್ಕೊಂಡು ಒಸೆಯೋದಕ್ಕಿಂತ ಈ ಥರ ಮಾಡಿಕೊಂಡು ನಾವು ಪೂರಿಗಳನ್ನು ರೆಡಿ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ಥರ ಎಲ್ಲದನ್ನು ಉಂಡೆ ಮಾಡಿ ಒಂದೇ ಸರಿ ಇಟ್ಬಿಡಿ. ಇದೇನು ಒಂದಕ್ಕೊಂದು ಅಂಟ್ಕೊಳೋದಿಲ್ಲ, ಡ್ರೈ ಆಗೇ ಇರುತ್ತೆ. ನಾನು ಹಪ್ಪಳ ಒತ್ತ ಕಲ್ಲು ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಕವರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಒಂದೊಂದೇ ಉಂಡೆಗಳನ್ನು ಪೂರಿಯಾಗಿ ಲಟ್ಟಿಸ್ಕೊಬೇಕು. ನೋಡಿ, ಇವಾಗ ಹಿಟ್ಟನ್ನು ಇಟ್ಟಿದ್ದೀನಿ. ಅದ್ರ ಮೇಲೆ ಮತ್ತೊಂದು ಕವರ್ ಹಾಕಿ ಅದನ್ನು ನಾನು ಪೂರಿ ಪ್ರೆಸ್ ಮಾಡೋದು ಮಿಷಿನಲ್ಲಿ ಒತ್ಕೊಂಡ್ರೆ ನೋಡಿರಿ, ಈ ಥರ ಪೂರಿ ರೆಡಿ ಆಗುತ್ತೆ. ಆ ಪೂರಿನ ನಾವು ಕರ್ಜಿಕಾಯಿ ಮೋಲ್ಡಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ಟಫಿಂಗ್ ಇಡಬೇಕು. ಸ್ಟಫಿಂಗು ತುಂಬ ಇಡಬಾರ್ದು, 3/4 ಭಾಗದಷ್ಟು ಇಡಬೇಕು, 1/4 ಭಾಗ ಅಷ್ಟು ಗ್ಯಾಪ್ ಇಡಬೇಕು. ಆವಾಗಲೇ ಕರ್ಜಿಕಾಯಿ ಕರೆಕ್ಟಾಗಿ ಬರುತ್ತೆ. ತುಂಬ ಇದ್ದರೆ ಎಣ್ಣೆಯಲ್ಲಿ ಓಪನ್ ಆಗಿಬಿಡುತ್ತೆ. ಇದೇ ಥರ ಎಲ್ಲ ಪೂರಿಗಳನ್ನು ರೆಡಿ ಮಾಡಿಕೊಂಡು ಮತ್ತು ಅದಕ್ಕೆ ಸ್ಟಫಿಂಗ್ ಇಟ್ಕೊಂಡು ಕರ್ಜಿಕಾಯಿನ ರೆಡಿ ಮಾಡಿ ಇಟ್ಕೊಳ್ಳಿ. ಒಂದೊಂದು ಸರಿಗೆ ನಾನು ಒಂದು 20 ಒತ್ಕೊಂಡು ರೆಡಿ ಮಾಡಿ ಇಟ್ಕೊತೀನಿ. ಇಬ್ಬರಿದ್ದರೆ ಸರಿ ಹೋಗ್ಬಿಡುತ್ತೆ. ಒಬ್ಬರೇ ಆದರೆ ಸ್ವಲ್ಪನೇ ರೆಡಿ ಮಾಡಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ, ಈಗ ನಾನು ಎಲ್ಲದಕ್ಕೂ ಕೂಡ ಸ್ಟಫಿಂಗ್ ಇಟ್ಟು ಪ್ರತಿಯೊಂದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನಾವು ಇದನ್ನು ಕಾಯೋದಕ್ಕೆ ಎಣ್ಣೆ ಕೂಡ ಇಟ್ಟಿದ್ದೀನಿ. ಇದಾದಮೇಲೆ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಎಲ್ಲ ಕರ್ಜಿಕಾಯಿ ಕೂಡ ಇದೇ ಥರ ರೆಡಿ ಆಯಿತು. ನೋಡಿ, ಆರಾಮಾಗಿ ಬಂದುಬಿಡುತ್ತೆ. ಒಂಚೂರು ಅಂಟ್ಕೊಳೋದಿಲ್ಲ ಕೈಗಾಗಲಿ ಮತ್ತು ಮೋಲ್ಡ್ಗಾಗಲಿ, ಆರಾಮಾಗಿ ಬರುತ್ತೆ. ನೋಡಿ, ಇದು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ತೇಲಿಸ್ಕೊಬೇಕಾಗುತ್ತೆ. ಎಣ್ಣೆ ತುಂಬ ಕಾಯೋದು ಬೇಡ. ನೋಡಿ, ಈಗ ಹದವಾಗಿದೆ ಎಣ್ಣೆ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ನೀಟಾಗಿ ಬರುತ್ತೆ. ಎರಡೂ ಕಡೆ ತಿರುಗಿಸಿ ಫ್ರೈ ಮಾಡ್ಕೊಳ್ಳಿ. ಇದು ಏನು ಹೆಚ್ಚಿಗೆ ಎಣ್ಣೆ ಕುಡಿಯೋದಿಲ್ಲ. ನಾವು ಒಂದು 300 ಗ್ರಾಮಷ್ಟು ಎಣ್ಣೆ ಹಾಕ್ಕೊಂಡ್ರೆ
ಒಂದು 40ರಿಂದ 50 ಕರ್ಜಿಕಾಯಿ ಆರಾಮಾಗಿ ತೇಲಿಸ್ಬೋದು, ಎಣ್ಣೆ ಕಡಿಮೆನೇ ಆಗೋದಿಲ್ಲ. ಇದು ಅಕಸ್ಮಾತ್ ನಿಮಗೆ ಕರ್ಜಿಕಾಯಿ ಓಪನ್ ಆದರೆ ಎಣ್ಣೆಯಲ್ಲಿ ಮತ್ತೆ ಎಣ್ಣೆ ಬೇರೆ ಪಾತ್ರೆಗೆ ಸೋಸ್ಕೊಂಡು ಹಾಕ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಈಗ ಎರಡೂ ಕಡೆ ಈ ಥರ ಉಲ್ಟಾ ಮಾಡಿ ಹಾಕ್ಕೊಂಡು ನಾನು ಫ್ರೈ ಮಾಡ್ತಾಯಿದ್ದೀನಿ. ಇದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಆವಾಗ ಆಗಿದೆ ಅಂತ ನೋಡಿ. ಇನ್ನೊಂದು ಸ್ವಲ್ಪ ಆಗಬೇಕಿದ್ದು. ಈ ಥರ ಎಲ್ಲದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಎಲ್ಲ ಕರ್ಜಿಕಾಯಿನೂ ನಾನು ಈ ಥರ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಆರಿಸ್ಬೇಕಿದ್ದು, ಬಿಸಿ ಇದ್ದಾಗಲೇ ಬಾಕ್ಸ್ ತುಂಬಿಡಬೇಡ್ರಿ, ಮೆತ್ತಗಾಗ್ಬಿಡುತ್ತೆ. ನೋಡಿ 2ನೇ ರೌಂಡ್ ಹಾಕ್ತಾಯಿದ್ದೀನಿ. ಮತ್ತು ಇದನ್ನು ಕೂಡ ನಾನು ಗೋಲ್ಡನ್ ಬ್ರೌನ್ ಬರೋವರೆಗೂ ಕರಿತಾ ಇದ್ದೀನಿ. 2 ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ. ಮತ್ತು ತಿರುವಾಕೋದು ಕೂಡ ಮರೆಯೋಂಗಿಲ್ಲ. ಎರಡೂ ಸೈಡ್ ಬೇಯಬೇಕಾಗಿರೋದ್ರಿಂದ ಎರಡೂ ಸೈಡು ತಿರುವಾಕಿ ಬೇಯಿಸ್ಕೊಬೇಕು. ತುಂಬ ಕ್ರಂಚಿಯಾಗಿ ಬಂದಿದೆ. ನೀವು ಕೂಡ ಮಾಡಿ, ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ತುಂಬ ಹೆಲ್ತಿ ಫುಡ್ ಕೂಡ ಇದು. ಸಾಂಪ್ರದಾಯಿಕವಾದಂಥ ಅಡುಗೆ, ತುಂಬ ಈಸಿ ಮಾಡೋದಕ್ಕೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.